ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓಹೋ ಜಯಣ್ಣ, ಅದ್ಯಾಕಪ್ಪ ತೂಕಡಿಸ್ಕೊಂಡ್ ಕುಂತೆ? ಅಲ್ಲಕಪ್ಪ, ನಾ ತೂಕಡಿಸ್ತಾ ಇದೀನಿ. ಸರಿ ಕಣ, ಅದೇನೋ ಸ್ಯಾನೆ ದಿನ ಆಗ್ಬಿಟ್ಟಿತ್ತಲ್ಲಪ್ಪ ನಿನ್ ಮುಖ ಈ ಕಡೆ ಹಾಕಿ. ಕ್ರಿಕೆಟ್ ನೋಡಕ್ ಹೋಗ್ಬಿಟ್ಟಿದ್ದೆ. ಅದ್ಯಾಕಪ್ಪ ಅದ್ ನೋಡಿದ್ರೆ ನಿದ್ ಬತ್ತಿರ್ನಿಲ್ವಾ? ಹೆಣ್ಣ ಐಕ್ಳುಗಳು ಆಡೋದ್ ಕಣ್ಣು ಕ್ರಿಕೆಟ್. ಮೂಕಣ ನಮ್ಮಲ್ಲೂ ಹಾಕೊಂಡ್ ಐಕ ಕುಣಿತಾ ಇದ್ದಕ್ಕಯ್ಯ. ನಾನು ಬೊಂಬಾಯಿಗೆ ಹೋಗ್ಬಿಟ್ಟಿದ್ದೆ. ಬೊಂಬಾಯಿ ಅದೇನು ಏನು ಅಕಲೆ ಮಾಡ್ತಿದ್ದ ಏನು? ಇಲ್ಲ ಕಣ್ಣಣ್ಣ, ನೋಡವ ಕಮಲಕ್ಕ, ಏನೋ ಬೊಂಬಾಯಿಗೆ ಹೋಗಿದ್ದೆ ಅಂದ್ರೆ ನಗ್ಚಾಟ್ಕೆ ಮಾಡ್ತೀಯ. ಅವನೊಬ್ಬನ ಕೈಲೇ ಹೋಗಕ್ಕಾಗದು, ಇನ್ಯಾರು ಹೋಗಕ್ಕಾಗಲ್ಲ ಅಂತ. ಅಲ್ಲಕ್ಕಪ್ಪ, ನಮ್ ಕಣ್ ತಪ್ಸಿ ಅದ್ ಹೆಂಗ ಹೊಟ್ಟೋಗ್ಬಿಟ್ಟಿದಿ ನೀನು ಬಾಂಬಾಗ? ನಮ್ ಭಾವನೆಂಟ ಅಪಾರ ದಿವಸದಿಂದ ಕರಿತಾ ಇದ್ನಾ. ಇದು ಒಂದ್ ಸಮಯ, ಬ್ಯಾರೆ ಟೈಮ್ನಾಗಾದ್ರೆ ಟಿಕೆಟು ಸಿಗಕ್ಕಿಲ್ಲ ಕಣಣ್ಣ. ಪಿಕ್ಚರ್ಗಯ ಅಲ್ಲ, ಕ್ರಿಕೆಟ್ಗೆ ಇದಕ್ಕಾದ್ರೂ ಸಿಗ್ತದೆ ಬಾ ಅಂದ. ಫಸ್ಟು ಎಣ್ಣೆ ಇಕ್ಲಾಡೋದಲ್ವಪ್ಪ ಅಂದೆ, ಚಂದಾಗಿರ್ತದ ಬಾಣ್ಣ ಅಂದ. ಬೋಸ್ ಅಂದಾಗಿತ್ ಕಣಣ್ಣ. ಏನ್ ಚಂದಾಗ ಆಡಿದ್ರು ಗೊತ್ತೇ. ಗಂಡ ಇಕ್ಳು ಏನು ಹಂಗ ಆಡೋದಿಲ್ಲ ಬಿಡು, ಆ ಮಟ್ಕ ಆಡದ್ರಲ್ಲಯ್ಯ. ನೀನು ಟಿವಿನ ನೋಡ್ದ? ಕೈ ಹೇಳು, ನಮ್ಮ ಮೈ ಕೈ ಹಾಕೊಂಡಿದ್ರು ಅಂತಿರ್ನಿಲ್ವಾ? ಜಯಣ್ಣ ಕಾಣ್ಲಿಲ್ವಾ? ಕಾಣ್ತಾನ, ಪಾಟಿ ಜನ ತುಂಬ್ಕೊಂಡಾರೆ. ಇವನೆಲ್ ಕಂಡನು, ಏನ್ ಬಾಂಬೆದ್ದಾದ್ನ ಇಮ್ಮ. ಇರ್ಲಿ, ಏನ್ ಖುಷಿ ಆಯ್ತು ಗೊತ್ತೇನಣ್ಣ. ಬೋಸ್ ಅಂದಾಗ ಆಡಿದ್ರು. ಆಮೇಲೆ ಏನ್ ಕೇಳ್ತೀಯ, ಪಟಾಕಿ ಹೊಡೆದಿದ್ದೇನು, ಸಂಭ್ರಮ ಪಟ್ಟಿದ್ದೇನು. ಅದಿರ್ಲಿ, ನಮ್ಮ ಪ್ರಧಾನ ಮಂತ್ರಿಗಳು ಅವ್ರನ್ನೆಲ್ಲ ಕರೆದ್ಬಿಟ್ಟು ಬೇಷ್ ಅನ್ಬಿಟ್ಟವ್ರಲ್ಲ. ಮೊನ್ನೆ ಕರೆಸ್ಕೊಂಡಿದ್ರಲ್ಲ, ಅದು ಖುಷಿ ಆಯ್ತು. ಆಮ್ಯಾಕಿಂದ ಹೆಣ್ಣೈಕಳುಗಳು ಎಂತ ಆಟ ಬೇಕಾರೋ ಆಡ್ತಾರೆ ಅಂತ ಕ್ರಿಕೆಟ್ ನೋಡ್ದಾಗ ಗೊತ್ತಾಯ್ತು ನೋಡ್ ನಂಗೆ. ಅಲ್ಲಕ್ಕಪ್ಪ, ಇದೊಂದೇ ಆಟ ಅಲ್ಲ, ಬ್ಯಾರೆ ಬೇರೆ ಆಟನೂ ಆಡ್ತಾರ ಅವರು. ವಾಲಿಬಾಲ್ ಆಡೋದಿಲ್ವಪ್ಪ, ಫುಟ್ಬಾಲ್ ಆಡೋದಿಲ್ವಾ? ಹಂಗಲ್ಲ ಕಣ, ಈ ಕ್ರಿಕೆಟ್ ಆಯ್ತಲ್ಲ, ಇದೆಲ್ಲ ಬರೀ ಗಂಡು ಮಕ್ಳು ಆಡೋದು ಅಂದ್ಕೊಬಿಟ್ಟಿದ್ರು. ಅವರು ಆಡ್ತಿದ್ರಂತೆ, ಆದ್ರೆ ಈ ಪಾರ್ಟಿ ಜನ ನೋಡಿರ್ನಿಲ್ವಂತೆ. ಈಕಿತ ತುಂಬಾ ಜನ ನೋಡ್ಬಿಟ್ರು. ಅದೇನೋ ವರ್ಲ್ಡ್ ಕಪ್ ಅಂತಲ್ಲಪ್ಪ, ವಿಶ್ವಕಪ್. ಅದು ಕನ್ನಡದಾಗ ಹೇಳ್ಬೇಕು, ಕನ್ನಡದಾಗ. ನಾನು ಹಿಂದಿ ಹೇಳಿನಿ, ಇಂಗ್ಲಿಷ್ ಅಲ್ವೇನಣ್ಣ ಅವನು ಕಲಿತಾ ಈಗೆಲ್ಲ ಇಂಗ್ಲಿಷ್ ತುಂಡು. ನಮ್ ಭಾಷೆ ಜೊತೆಗೆ ಬೇರೆ ಭಾಷೆನು ಕಲ್ತ್ಕೋಬೇಕಪ್ಪ. ಇರ್ಲಿ ಬಿಡು. ಈಗ ಹೆಣ್ಣೈಕಳು ಕ್ರಿಕೆಟ್ ಅಂದಾಗ ಗೆಪ್ತಿ ಆಯ್ತು. ನಿಂದು ಕೊನೆದೊಂದ್ ಹೆಣ್ಣದಲ್ಲ, ಆಟ ಆಡ್ತೀನಿ ಅಂತದಲ್ಲ, ಒಸಿ ಪ್ರೋತ್ಸಾಹ ಕೊಡು. ಈಗ ಕೇಳಿಯ, ಅಲ್ಲಿ ಆಟ ಆಡೋರಲ್ಲ ಹೆಣ್ಮಕ್ಳು ಎಲ್ಲ ಬಡತನದಾಗೆ ಬಂದಿರೋದು. ಎಷ್ಟೋ ಜನರಿಗೆ ಒಂದಿನಕ್ಕೆ ಕೂಳಿಗಿಲ್ದಲೇ ಇರುವಂತ ಪರಿಸ್ಥಿತಿ. ಇನ್ನೆಷ್ಟೋ ಜನಕ್ಕೆ ಯಾರು ಮನೆಯಲ್ಲಿ ಪ್ರೋತ್ಸಾಹ ಕೊಡೋರೇ ಇಲ್ಲ. ಬಟ್ ಕೆಲವ್ರಿಗೆ ಏನಾಗ್ಬಿಟ್ಟದೆ, ಅಪ್ಪ ಓದಿರೆಯ ಹೆಣ್ಮಕ್ಳಿಗೋಸ್ಕರ ಊರ್ ಬಿಟ್ಟು ಇನ್ನೊಂದು ಊರಿಗೆ ಬಂದು ಸೇರ್ಕೊಬಿಟ್ಟು ಪ್ರೋತ್ಸಾಹ ಕೊಡ್ಬೇಕು, ಮಕ್ಕಳ ಆಸೆಯ ನೆರವೇರಿಸ್ಬೇಕು ಅಂತ. ಇವತ್ತು ಆ ಹೆಣ್ಣೈಕ್ಳೆಲ್ಲ ಆಡ್ತಾ ಇದ್ರೆ ಅಪ್ಪ ಓದಿರಿಗೆ ಏನ್ ಖುಷಿ ಆಯ್ತು. ಅದನ್ನು ಅದೇ ಒಂದ್ ಹೆಣ್ಣು ಅದೇನಪ್ಪ, ಅದು ಸೆಮಿಫೈನಲ್, ಅದ್ರಲ್ಲೇನೋ ಇದೇನೋ ಸತ್ಕ ಬಾರಿಸ್ಬಿಟ್ಟು ಭಾರತನ ಗೆಲ್ಲಿಸ್ಬಿಟ್ಲಂತಲ್ಲ. ಕಷ್ಟ ಬಿದ್ದು ಕನ್ನಡ ಮಾತಾಡ್ತಾವನೆ. ಅಲ್ಲ ಕಯ್ಯ, ಅದ್ಯಾರ ಜಮೀಮ ಹೆಸರು ಗೊತ್ತು. ಅವ್ರ ಅಪ್ಪನ್ ತಪ್ಕೊಂಡು ಹೇಳ್ತಿದ್ದ ಹೆಣ್ಣು. ನಿಜಕ್ಕೂ ನಂಗೆ ಖುಷಿ ಆಗ್ಬಿಡುದು ಬಿಡಪ್ಪ. ನಾನೇ ಅಪ್ಪನ ಆಗ್ಬಿಟ್ಟಿದ್ರೆ ನನಗೆ ಎಷ್ಟು ಖುಷಿ ಆಯ್ತಿತ್ತು ಅಲ್ವಾ? ಅದಕ್ಕೆ ನನಗ ಖುಷಿ ಆಗ್ಬಿಡ್ತೀನಿ. ಕ್ರಿಕೆಟ್ ಒಂದಕ್ಕೆ ಅದಕ್ಕಯ್ಯ ನಮ್ಮ ಹೆಣ್ಣ ಇಕ್ಕಳನ್ನ ಸೇರ್ಸೋದು, ಬೇರೆ ಬೇರೆ ಆಟಗಳು ಇಲ್ವಪ್ಪ. ಮೊನ್ನೆ ಖೋಖೋ ಗೆದ್ಕೊಂಡ್ ಅದು ಟಿ ನರಸೀಪುರದ ಒಂದ್ ಹೆಣ್ಣು ಅಲ್ವವ್ವ? ಅಣ್ಣ, ಈಗ ಕ್ಷೇತ್ರ ಅನ್ನೋದಲ್ಲ, ಪ್ರೋತ್ಸಾಹ ಮುಖ್ಯ. ಯಾಕಂದ್ರೆ ಏನೇ ಮಾಡ್ತೀನಿ ಅಂತ ಹೋದ್ರುವೆ ನಿಂಗೇನಾಯ್ತದೆ, ಸುಮ್ಮನೆ ಕುಂತ್ಕೊಂಡವ್ರೆ ಜಾಸ್ತಿ. ಈಗ ಇಂಥದೆಲ್ಲ ನೋಡಿದಾಗ ಮನ ಪರಿವರ್ತನೆ ಆಯ್ತದೆ. ಹಂಗಾಗಿ ಅಲ್ಲೆಲ್ಲೋ ಹೆಣ್ಣೈಕ್ಳುಗಳು ಗೆದ್ರೆ ಇಲ್ಲಿ ಇನ್ಯಾವುದೋ ಒಂದ್ ಮನೆಯಲ್ಲಿ ಇನ್ನೊಂದು ಹುಡುಗಿಗೆ ಪ್ರೋತ್ಸಾಹ ಸಿಗ್ತೈತಿ. ಹೌದು. ಈಗ ನೀನ್ ಹೇಳ್ದಲ್ಲ, ನಾನು ಆ ಹುಡುಗಿ ಅಪ್ಪ ಆಗಿದ್ದಿದ್ರೆ ಅಂತ, ಹಂಗೆ ಪ್ರತಿಯೊಬ್ರು ಅನ್ಕತಾರೆ.
ಐ ನನ್ ಮಗನೂ ಹಂಗ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ಕೊಂಡ್ರೆ ಪ್ರಪಂಚ ಬದಲಾಗೋದಿಲ್ವಪ್ಪ. ಅಲ್ವಪ್ಪ. ಮತ್ತೆ ಅವ್ರಗ ಗೆದ್ರಲ್ಲ, ಅವ್ರಿಗೆಲ್ಲರಿಗೂ ಅದ್ ಎಷ್ಟೆಷ್ಟೋ ಕೋಟಿ ಬೇರೆ ಬೇರೆ ಸರ್ಕಾರದವ್ರು ಕೊಟ್ರಂತಲ್ಲಪ್ಪ. ಅದೇನೋ ICC ಅಂತ ಗೆದ್ರೆ ಅದೆಷ್ಟೋ ಕೋಟ್ಯಾಂತರ ರೂಪಾಯಿ ಕೊಟ್ರಂತಕ್ಕಪ್ಪ. ದುಡ್ಡಿರ್ಲಿ ಬಿಡು ಒಂದ್ ಕಡೆಗೆ ಅಲ್ವಾ, ನಮ್ ದೇಶದವ್ರು ಗೆದ್ರಲ್ಲ ಅದೇ ಖುಷಿ ಬಿಡು. ಹಂಗೆ ಕಮಲಕ್ಕಂಗು ಹೇಳಿನಿ, ಮೂರ್ನಾಗುವೆ ಒಂದು ಕ್ರಿಕೆಟ್ ತಂಡವ ಕಟ್ಬಿಡವ ಅಂತ. ಬಂದರು ಇವಳ ಜೊತೆಗೆ ಆಡಕ, ನಾನ್ ಆಡಕ್ಕಿಲ್ಲ, ಅವಳು ಅದೇನೋ ಕೋಚು. ಕನ್ನಡದಾಗ ಹೇಳೋದಕ್ಕೆ ಏನಂತ, ಅದೇನಪ್ಪ ಅದೇನ್ ಹೇಳು ನೀನೆ. ತರಬೇತುದಾರರು ತರಬೇತುದಾರೆ ಅಲ್ವಪ್ಪ. ಏನ ಅನ್ಕ ಅದಕ್ಕೇನು ಈ ಸ್ತ್ರೀಲಿಂಗ ಪುಲ್ಲಿಂಗ ಇದ್ದದ. ಈಗ ನಾವೇನ್ ತರಬೇತು ದಾರಿ ಅನ್ನಕ್ಕಾದ್ದಯ್ಯ ಅಲ್ವಾ. ಕಮಲಕ್ಕ ಚಿಕ್ಕೋಳಿದ್ದಾಗ ಆಡೋಳಂತೆ, ಓಸಿ ತಿಳ್ಕೊಂಡವಳೆ. ಈಗ ಬ್ಯಾಟು ಬಾಲ ನಾನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿವ್ನಿ, ವಿಕೆಟು ಅದ ನೀನ್ ಕೊಡ. ಆಯ್ತು, 6 ಕಡ್ಡಿ ಅಲ್ವಯ್ಯ. ಅಷ್ಟೇ ಅಲ್ಲ, ಕಾಲ್ಗ ಹಾಕತ್ತವಲ್ಲ ಹೆಣ್ಣೈಕ್ಳು, ಏನಂತಾರ ಅದಕ್ಕ ಪಾಡು, ಕೈಗೆ ಹಾಕತ್ತವಲ್ಲ ಏನದು ಗಟ್ಟಿ ಬಾಲಲ್ಲಿ ಆಡ್ತಾರಯ್ಯ. ಮತ್ತೆ ಏನು ಚೆನ್ನಾಗಿ ಹೇಳ್ದೆ ಕಣ್ಣ, ಬೂಟ್ ಗಿಟ್ಟಾಗಿ ಬಿದ್ದುದು. ಆಮೇಲೆ ಪಿಚ್ಚ ಅದೇನೋ ಹೆಲ್ಮೆಟ್ ತಯಾರು ಮಾಡ್ಬೇಕು. ಈಗ ನೋಡಪ್ಪ, ನೋಡು ಪಿಚ್ಚ ರೆಡಿ ಮಾಡ್ಬೇಕು ಅಂತೆ ಅಲ್ವಪ್ಪ. ಈಗ ನಮ್ ಜಮೀನ್ ಪಕ್ಕದಲ್ಲಿ ಒಂದ್ 3-4 ಎಕರೆ ಪಾಳ್ ಬಿದ್ದಿಲ್ವಾ, ಅದನ್ನ ರೆಡಿ ಮಾಡ್ಬಿಡಮು. ನೋಡ್ದ ಅಲ್ವಪ್ಪ. ಆಡ್ಲಿ ಕ್ರೀಡಾಂಗಣ ಅಂತ ಹೆಸರಿಟ್ಬಿಡಣ. ಚಂದ್ರು ಸ್ಟೇಡಿಯಂ. ಅವ್ರ ಮನೆಯವ್ರನ್ನ ಕೇಳ್ಬೇಕು, ನನ್ನ ಹೆಸರು ಬರ್ಲಿ ಅಂತ ನಿಮ್ ಮನೆಯವ್ರಿಗೆ ಅಪಾರ ಆಸೆ ಇದ್ರೆ ಅಲ್ವಾ, ಇಬ್ಬರದು ಸೇರ್ಸ್ ಹಾಕ್ಬಿಡಂ ಬಿಡು. ಅಷ್ಟೇ, ಅದೇನ ಕಳ್ಕೊಳ್ಳೋದು ಹೇಳಿದ್ದು. ನಿರ್ಮಾಣ ಮಾಡಿದವರು ಜಯಣ್ಣ, ನೆರವು ನೀಡಿದವರು ಕಮಲಕ್ಕ, ಅದನ್ನು ಸೇರಿಸ್ಬಿಡು. ಅದ್ಯ ನಿರ್ಮಾಣ ಮಾಡಿದವರು ಅಂತ ಹೇಳ್ದೆ, ಸೈಟ ಕೊಟ್ಟವರು ಅಂತ ಹಾಕಿಕ್ಬಿಟ್ಟೈ. ನಿಂದೆ ಅಲ್ವೇನಪ್ಪ, ಅದಿರ್ಲಿ, ಅದ್ ಹಾಕಬಾರ್ದು ಕಯ. ಹೆಸರೇನಯ್ಯ, ಇವತ್ತಿರ್ತ ನಾಳೆ ಕೊಯ್ತ. ಏನೋ ಕೊಡ್ತೀಯೋ ಬಿಡ್ತೀಯೋ, ಬಾಯಲ್ಲಂತೂ ಹೇಳ್ತೀಯಲ್ಲ. ಇಲ್ಲ ಕಯ, ಅದ್ ಕೇಳೇ ಖುಷಿ ಆಯ್ತದೆ. ಒಂದ್ ಕಿತ ಹೇಳದ್ಮೇಲೆ ಮುಗಿದೋಯ್ತು ಕಯ, ಕೊಟ್ಬಿಡ ಸಾಸನ ಅಷ್ಟೇ. ಹಂಗೆ ನೀನೇ ಸಾಕ್ಷಿ ಇಲ್ವೇನವ. ಈಗ ಸೂರ್ಯ ಚಂದ್ರ ಮರ ಗಿಡ ಸಾಕ್ಷಿ ಅಲ್ಲ, ಅವನ್ ಆಡಿರೋ ಮಾತಿಗೆ ನೀನ್ ಸಾಕ್ಷಿ. ನಾಳೆ 3 ಎಕರೆ ಪಂಚಾಯತಿ ಬರ್ಕೊಡ್ಬೇಕು ಕ್ರೀಡಾಂಗಣಕ್ಕೆ ಅಂತ. ನಮ್ ಹೆಣ್ಣೈಕ ಚೆನ್ನಾಗ್ ಆಡ್ತಾರೆ ಅಂತ ಇನ್ನೂ ಒಂದ್ 3 ಎಕರೆ ಕೊಡಂಬಿಡು. ಈಗ ಫಸ್ಟ್ 3 ಎಕರೆ ಕೊಡೋಣ. ಆಯ್ತು ಬಿಡವ, ಆಯ್ತು. ಈಗ ತರಬೇತು ದಾರೆ ನೀನು. ಆಯ್ತಾಯ್ತು ಬಿಡು. ಗಿಲ್ಲಿ ದಂಡ್ ಚೆನ್ನಾಗ್ ಆಡಾಡು ಸಣ್ಣದ್ರಲ್ಲಿ. ಏನ್ ಮಾಡೋರು, ಮನೆ ಮೇಲೆಲ್ಲ ಬಿದ್ಬಿಡೋದ್ ಕಯ್ಯ. ಹೌದೇ, ಅಂಚನ್ ಮೇಲೆ ದಳ 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 ಅಂತ ಈಚಕ್ ಬಂದೇನ್ ಬಾಂಬ್ ಬಿದ್ಬಿಡ್ತಾ ಅಂತ ಅನ್ಕೊಳ್ಳೋರು ಜನ. ಹಂಗ್ ಹೊಡಿಯಾಳು. ಕ್ರಿಕೆಟ್ ಆಗಿ ಬಾಲು ಹಂಗೆ ಹೊಡಿತಿದ್ರಂತೆ. ಅಕ್ಕಪಕ್ಕದ ಮನೆ ಗಾಜೆಲ್ಲ ಹೊಡೆದೋಗಿ, ಅವರು ಖುಷಿನಲ್ಲಿ ಇನ್ನೂ ಆಡಿ ಅಂತ ಹೇಳೋರಂತ. ಅಂದ್ರೆ ಬೇರೆಯವ್ರ ಮನೆ ಬಿದ್ದ ತಕ್ಷಣ ಹೊಡೆದೋದಕ್ಕೆ ಇವ್ರು ಖುಷಿ ಆಗದ. ಅಲ್ಲ, ಹೆಂಗ್ ಹೊಡಿತಾರೆ ಅಂತ. ಸರಿ, ಕನ್ನಡ ರಾಜ್ಯೋತ್ಸವದ ದಿವಸ ಏನ್ ಮಾಡ್ದೆ? ಕನ್ನಡದಲ್ಲಿ ಮಾತಾಡ್ದಿ ನಾನು ಇಡೀ ದಿನ. ಇಂಗ್ಲಿಷ್ ಪಾಠಕ್ಕೆ ಹೋಗ್ನೇ ಇಲ್ಲ. ಸರಿ. ಇಂಗ್ಲಿಷ್ ಅನ್ನಕ್ಕೂ ಕನ್ನಡ ಪದ ಅದೇ. ಏನ್ ಹೇಳು, ಆಂಗ್ಲ ಭಾಷೆ ಅಂತ. ಗೊತ್ತಾಯ್ತು, ಗೊತ್ತಿಲ್ದಲ್ಲ ಏನು. ಹೇಳು, ಏನೇನ್ ಮಾತಾಡ್ದೆ ಕನ್ನಡದಾಗೆ? ಅಪ್ಪ ಇಡೀ ದಿನ ಕನ್ನಡ ಮಾತಾಡ್ದಿ, ಇಡೀ ದಿನ ಏನ್ ಹೇಳ್ದೆ ಅಂತ ಹೇಳಕ್ಕಾದ್ದಯ್ಯ? ಅಲ್ಲ, ಈಗ ನೀನ್ ಕರ್ಕ ಹೋಗಿ ನಿಲ್ಸಿದ್ರೆ ಭಾಷಣ ಮಾಡು, ಕನ್ನಡ ರಾಜ್ಯೋತ್ಸವ ಭಾಷಣ ಅಂದ್ರೆ ಏನ್ ಮಾಡ್ತೀಯ? ಭಾಷಣಕ್ಕೆ ಕರೀನಿಲ್ಲ ನನ್ನ. ಹೋಗ್ಲಿ, ಈಗ ಇಲ್ಲೇ ಒಂದ್ ಭಾಷಣ ಮಾಡೋಣ. ತಿಳ್ಕೊಂಡವ್ರೆ, ಬಾಯ್ ಬಿಟ್ರು ನಿಲ್ಸೋದಿಲ್ಲ ಇವ ಅಂತ, ಅದಕ್ಕೆ ಕರ್ದಿಲ್ಲ. ಕಳಸರ್ತಿ ಹೋಗಿದ್ನಲ್ಲಪ್ಪ, 10 ನಿಮಿಷ ಮಾತಾಡು ಅಂತ ಹೇಳಿದ್ರು. ನಾನು 1 ಗಂಟೆ ಮಾತಾಡ್ಬಿಟ್ಟೆ. ಚಂದ್ರಣ್ಣ, ನೀನು ಕೊಟ್ಟಿರೋದಕ್ಕಿಂತ ಅಪಾರ ಟೈಮಲ್ಲಿ ನೀನ್ ಮಾತಾಡ್ದೆ ಕಣ, ಎಲ್ಲಾರ್ಗು ಅರ್ಥ ಆಗದೆ. ಮುಂದಿನ ಕಿತ ಬೇರೆಯವ್ರು ಕರೀತೀನಿ ಅಂತಂದ್ರು ಕಯ. ಮತ್ತ ಅದನ್ನೇ ಹೇಳ್ತೀಯ ಅಂತ ಇಲ್ಲ ಕಯ, ಅದೇನೋ ಹೇಳ್ತಾರಲ್ಲಪ್ಪ, ಅಪ್ಡೇಟ್ ಆಗ್ಬೇಕಲ್ಲಯ್ಯ. ನಾವು ಹೊಸ ವಿಚಾರವ ಕಲ್ತ್ಕೋಬೇಕು. ಆಯ್ತಾಯ್ತು, ಈಗ ನಾವು ಕೇಳ್ತೀವಿ, ಹೇಳಪ್ಪ.
ಕನ್ನಡ ರಾಜ್ಯೋತ್ಸವ ಕಿಜ್ಜ ಅಲ್ಲ, ನೀ ಭಾಷಣ ಮಾಡಯ್ಯ, ನಾವು ಕುಂತ್ಕೊಂಡ್ ಕೇಳ್ತೀವಿ. ಭಾಷಣವ ಬೇಡ ಹಂಗೆ ಹಿಂಗನ್ನಪ್ಪ. ನಾನು ಒಬ್ಬರ್ಗ ಭಾಷಣ ಮಾಡೋದಿಲ್ಲ. ನನಗ ಜನ ತುಂಬದಂಗಿರ್ಬೇಕು. ಅವ್ರು ಹೂ ಅಂತಿರ್ಬೇಕು. ನಾವು ಅಂತೀವಿ ಹೂ ಅಂತ. ಹೂ ಅಂದಾರ್ಯ, ನೀವು ಮಾತಾಡ್ಕೊಳ್ಳಿ ಅನ್ಬಿಟ್ಟು ಜಗಲಿಯಿಂದ ಎದ್ ಕಡಿತಾ ಇರ್ತೀರಿ. ನಾನು ಒಬ್ಬನೇ ಮಾತಾಡ್ಕೊಳ್ಳಿ, ಗೋಡ್ಯಾಗ ಮಾತಾಡ್ಲಯ್ಯ. ಹಂಗಲ್ಲ, ನೀ ಮಾತಾಡೋ, ನಾವು ಕುಂತ್ಕೊಂಡ್ ಕೇಳ್ತೀವಿ. ಈ ನಮ್ ಸಿದ್ಲಿಂಗಯ್ಯ ಅಂತ ಒಬ್ಬ ಕವಿ ಇರ್ಲಿಲ್ವಪ್ಪ, ಅವರು ಭಾಷಣ ಮಾಡೋ ಹುಚ್ಚಂತೆ ಅವ್ರಿಗೆ. ನಾನು ಎಲ್ಲರೂ ಮಾತಾಡ್ತಾರಲ್ಲ, ಇಡೀ ಜಗತ್ನಲ್ಲಿ ಒಳ್ಳೊಳ್ಳೆ ಭಾಷಣಕಾರರವರಲ್ಲ, ನಾನು ಯಾಕೆ ಭಾಷಣ ಮಾಡಬಾರ್ದು ಅಂತ ಅಂದ್ಬಿಟ್ಟು ಯಾರಿಗ ಹೇಳಿದ್ರಂತೆ ಅವ್ರ ಚಿಕ್ಕಪ್ಪಂಗೋ ದೊಡ್ಡಪ್ಪಂಗೋ, ನಾನು ಒಬ್ಬ ಭಾಷಣಕಾರನ ಆಗ್ಬೇಕು ಅಂತ. ಅದಕ್ಕೆ ನೋಡಪ್ಪ, ನೀ ಭಾಷಣಕಾರನ ಆಗ್ಬೇಕಾದ್ರೆ ಚೆನ್ನಾಗಿ ಓದ್ಕೋಬೇಕು, ಆಮೇಲೆ ಮನೇಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಭ್ಯಾಸ. ಅವಾಗ ಇವ್ರೇನು ಮಾಡಿದ್ರಂತೆ, ಮನೆ ಒಳಗಡೆ ಕನ್ನಡಿ ಮುಂದೆ ನಿಂತ್ಕೊಂಡು ಮಾನ್ಯರೇ, ಮಹಿಳೆಯರೇ, ಸ್ನೇಹಿತರೆ, ಅವರೇ ಇವ್ರೇ ಅಂತೆಲ್ಲ ಹೇಳ್ಬೇಕಲ್ಲ. ಮನೆ ಒಳಗೆ ಯಾರು ಇಲ್ವಲ್ಲ, ಅಪ್ಪ ಅವೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಕೂಲಿಗೆ ಇವ್ರು ಮನೆ ಒಳಗೆ ಮಾತಾಡ್ಬೇಕಲ್ಲ. ನೋಡಿದ್ರಂತೆ ಮಾನ್ಯ ಅಂಡೆ ಅವರೇ, ಮಾನ್ಯ ದಿಂಬವ್ರೆ, ಶ್ರೀಮತಿ ಚಾಪೆ ಅವ್ರೆ ಅಂತ ಅನ್ಕೊಂಡು ಅವ್ರಗಳಿಗೆ ಭಾಷಣ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡ್ರಂತೆ. ಅಂದ್ರೆ ಆಮೇಲೆ ಏನಾಗ್ಬಿಡ್ತಂತೆ, ಯಾರೂ ಇಲ್ದೇ ಇರಾಗ ಒಬ್ನೇ ಅವ್ನು ಮಾತಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಅಕ್ಕಪಕ್ಕದವ್ರು ಏನೋ ತಲೆ ಕೆಟ್ಟೋಗದ ಇವನಿಗೆ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆಲ್ಲ ಸೇರ್ಸಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ರಂತೆ. ಆದ್ರೂ ಅವರು ದೊಡ್ಡ ಭಾಷಣಕಾರ ಆದ್ರಲ್ಲಪ್ಪ. ಹಂಗ ನಿಮ್ ಎದ್ದೋದ್ರು ನಾನು ಗೋಡೆಗಳಿಗೆ ಮಾತಾಡ್ಕತೀನಿ, ಅದು ಸರಿ ಎಲ್ಲ ಕಂಡ್ಬಿಡು. ಈಗ ನೀ ಏನ್ ಮಾಡ್ತೀಯಪ್ಪ ಕನ್ನಡ ರಾಜ್ಯೋತ್ಸವದಲ್ಲಿ? ಸ್ಕೂಲ್ ಇಲ್ವೇ, ಸ್ಕೂಲ್ ಹೋಗಿದ್ದೆ, ರೌಂಡ್ ಹಾಕೊಂಡ್ ಬಂದ್ಯಾ? ಅಲ್ಲ, ನಡೀತಿತ್ತಲ್ಲ ಸಮಾರಂಭ, ಐಕ ಎಲ್ಲ ಇದ ಕಟ್ತಾ ಇದ್ರ, ತೋರಣ ಆಮೇಕಿಂದ ಬಾವುಟ ಅದೇನೋ ಹೇಳ್ತಾರಲ್ಲಪ್ಪ, ಬಣ್ಣದ್ದು ದಾರದಾಗ ಕಟ್ತಾರಲ್ಲ, ಅದಕ್ಕೆಲ್ಲ ಐಕಳುಗಳಿಗೆ ಸಹಾಯ ಮಾಡ್ದ. ಆಮೇಲೆ ತಾಯಿ ಭುವನೇಶ್ವರಿ ಫೋಟೋವ ತಂದು ಇಟ್ಕೊಂಡ ಹುಡುಗರು, ಅದಕ್ಕ ಹೂವ ಎಲ್ಲ ತಕ ಹೋಗಿ ಕೊಟ್ಟು ಸಂಸ್ಕಾರ ಮಾಡ್ರಪ್ಪ. ಈಗ ಏನ ಗೊತ್ತೇ, ನಮ್ ಭಾಷೆ ಅಂದ್ರೆ ಅಭಿಮಾನ ನಮ್ಗಿರ್ಬೇಕು, ಬ್ಯಾರೆಯವ್ರಿಗೆ ಯಾಕಿರ್ತದಣ್ಣ ಅಲ್ವಪ್ಪ? ಏನು ಅಂದ್ರೆ ನಮ್ಮ ಎತ್ತವಂಗೆ ನಾವೇ ಇವ್ವ ಅಂತ ಕರಿಬೇಕು, ಬೇರೆಯವ್ರು ಬಂದು ಕರೆದಾರಯ್ಯ. ಅದು ಯಾರೋ ಪುಣ್ಯಾತಂಬ್ರು ಬೋಸ್ ಅಂದಾಗಿ ಹೇಳ್ತಾ ಇದ್ರು. ಈಗ ನಿಮ್ಮ ಅವ್ವ ಅರ್ಕಲ್ದು ಸೀರೆಯ ಉಟ್ಕೊಂಡಿದ್ರೆ, ಯಾರೋ ಸಂದಾಗಿ ಮೈಸೂರು ಸಿಲ್ಕ ಉಟ್ಕೊಂಡಿರೋ ಎಣ್ಣೆಕನ್ ಹೋಗಿ ಅವ್ವ ಅಂದಿರ? ಖಂಡಿತ ಅನ್ನೋದಿಲ್ಲ ಕಯ್ಯ. ಅದಕ್ಕಂದರು ಏನ್ ಮಾಡ್ಬೇಕು, ಎತ್ತವ ಅರ್ಕಲ್ ಸೀರೆ ಉಟ್ಕೊಂಡವಳೆ ಅಂದ್ರೆ ಅವಳಿಗೆ ಮೈಸೂರು ಸಿಲ್ಕ್ ಸೀರೆಯ ಉಡಿಸ್ಬೇಕು. ಆಗ್ನಿಲ್ವಾ, ಅವಳನ್ನೇ ಅವ್ವ ಅಂತ ಒಪ್ಕೋಬೇಕು, ಇಲ್ವಪ್ಪ? ಹಂಗೆ ಈಗ ಕನ್ನಡ ಭಾಷೆ, ನಮ್ಮ ನೆಲ ಮತ್ತೆ ನಮ್ಮ ನುಡಿ, ಇದ್ರ ಬಗ್ಗೆ ಅಭಿಮಾನ ನಮ್ಗೆ ಇರ್ಲಿಲ್ಲ ಅಂದ್ರೆ ಈಗ ಹೊರಗಿಂದ ಬಂದವ್ರಿಗೆ ಏನಿರ್ತೈತೆ? ನೀವು ಹೊಂಟೋಗಪ್ಪ ಬೇರೆ ಕಡೆ, ಆ ಭಾಷೆ ಗೊತ್ತಿದ್ರು ಜನ ಅವ್ರ ಮಾತೃ ಭಾಷೆನಲ್ಲೇ ಮಾತಾಡ್ತಾರೆ. ನೋಡಪ್ಪ, ಅವನಿಗೆ ತುಂಬಾ ಕಷ್ಟ ಆಯ್ತದೆ ಅಂದಾಗ ಸಹಾಯ ಮಾಡುವಪ್ಪ. ಆದ್ರೆ ಅವನಿಗಿಂತ ಮುಂಚೆ ಇವರೇ ಹೋಗ್ಬಿಟ್ಟು ಅವನ ಭಾಷೆನಲ್ಲಿ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಅದು ಬೇಜಾರಾಗದ್ ನನಗೆ. ಈಗ ಕನ್ನಡವೇ ಮಾತಾಡೋಣ, ಅವ ಬಂದು ಕಷ್ಟಪಟ್ಟು ತಿಳ್ಕೊಳ್ಳಿ ಇಲ್ಲೇ ಇರ್ತಾರಪ್ಪ. ನಾನ್ ನೋಡಿನಲ್ಲ, ಏನಪ್ಪ ಪ್ಯಾಟ್ಗೆ ಹೋದ್ರೆ ಇವ್ರೇ ಹೋಗಿ ಬೇರೆ ಭಾಷೆನಲ್ಲಿ ಅವನ್ ತಾವ್ ಮಾತಾಡೋದು. ಅವನ್ಗೆ ನನಗೆ ಆ ಭಾಷೆ ಬರ್ತದೆ ಅಂತ ತೋರ್ಸ್ಕೋಬೇಕು, ಇಲ್ವನವ? ಹಿಂಗಂದ್ರೆ ಕನ್ನಡವ ಮಾತಾಡೋರು ಯಾರು? ಅದೇ ನಾವ್ ಅವ್ರಿಗೆ ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳಲ್ಲ, ಈಗ ಅವ್ರ ಭಾಷೆ ಮಾತಾಡ. ನೋಡು ಜಯಣ್ಣ, ಈ ಪೇಪರ್ನಾಗೆ ಒಂದು ಆರ್ಟಿಕಲ್ ಬಂದಿತ್ತು, ಓದ್ತಾ ಇದ್ದಿ, ಲೇಖನ. ಉಂಕಯ್ಯ, ಅಲ್ಲಿ ಕರ್ನಾಟಕದಲ್ಲಿ ಕನ್ನಡ ಜೊತೆಗೆ ಬೇರೆ ಬೇರೆ ಭಾಷೆನೂ ಅದ. ಯಾವ್ದು ತುಳು, ಕೊಂಕಣಿ ಅಲ್ವವ? ಈ ತರದ ಎಲ್ಲ ಉಪಭಾಷೆಗಳು. ಕೊಡಗಲ್ಲಿ ಯಾವ್ದೋ ಬೇರೆ ಭಾಷೆ ಮಾತಾಡ್ತಾರಂತಾನ, ಏನ ಅರಭಾಷೆನ? ಅರಭಾಷೆ ಅದನ್ನು ಹೇಳಿದ್ರು ಕಣ ಅಲ್ಲಿ. ಅದೆಲ್ಲ ಹೋಲಿಸ್ಕೊಂಡ್ರೆ ಉಪಭಾಷೆಗಳವಲ್ಲ, ಅದನ್ನ ಮಾತಾಡೋರ್ ಸಂಖ್ಯೆನೆ ಜಾಸ್ತಿ ಅವ್ರಂತೆ. ಈ ನಮ್ ದೊಡ್ಡ ದೊಡ್ಡ ಸಿಟಿಲಿ ಕನ್ನಡ ಮಾತಾಡೋರೆ ಕಡಿಮೆ ಅಂತೆ. ಹಿಂಗ ಆಗ್ಬಿಟ್ಟದೆ. ಇದೇನಿದು ಸ್ಥಿತಿ? ಈಗ ನೋಡು ಜಯಣ್ಣ, ಈಗ ಕಳೆದಕಿತ ಒಂದ್ ತಿಂಗಳು ಹಿಂದೆ ದಸರಾಗಿಂತ ಮುಂಚೆ ನೀನು ಬೆಂಗಳೂರು ಕರ್ಕೊಂಡು ಹೋಗಿರ್ಲಿಲ್ವಯ್ಯ? ಅಲ್ಲಿ ರೈಲ್ವೆ ಸ್ಟೇಷನ್ ನಾಗೆ ಕೆಲಸ ಮಾಡೋರು ಯಾರು ಅಂತ ಅನ್ಕೊಂಡಿದ್ದಾರಿ?
ಅಕ್ಕಪಕ್ಕ ಅಂಗಡಿ ಪಂಗಡಿ ಎಲ್ಲ ಇಟ್ಕೊಂಡಿರೋರು ಬೇರೆ ಭಾಷೆಯವರು ಇಲ್ಲಿಗೆ ಬಂದು ದುಡಿತಾವ್ರೆ. ಅವ್ರ ನೆಲದಲ್ಲಿ ಕೆಲಸ ಇಲ್ಲ ಅಂತ ಅನ್ಬಿಟ್ಟು ಅವ್ರೆಲ್ಲರೂ ಹಿಂದಿ ಮಾತಾಡ್ತಾರೆ, ಬಿಹಾರಿ ಮಾತಾಡ್ತಾರೆ, ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ನಾವು ಅವ್ರ ಹತ್ರ ಹೋಗಿ ಕೂಲಿಗೆ ಸೇರ್ಕತ್ತೀವಿ ಕನ್ನಡಿಗರು. ಹಂಗ್ ಮಾಡಬಾರ್ದು ಆಯ್ತಾ. ನಮ್ಮೂರ್ಗೆ ನಾಮೇ ಯಜಮಾನ್ರು ಅಲ್ವಾ ಜಯಣ್ಣ? ಹಂಗಲ್ಲಪ್ಪ, ಈಗ ಬದುಕೋದಕ್ಕೆ ಏಟೋ ಮಂದಿ ಬರ್ತಾರೆ. ಈಗ ನಮ್ಮವರು ಬೇರೆ ಕಡೆಗೆ ಹೋಗೋದಿಲ್ವೇ, ಹಂಗಂತ ಅವರು ಹಂಗೆ ಅನ್ಕೊಂಡ್ ಕುಂತ. ನಾನು ಹೇಳಿದ್ದು ಹಂಗಲ್ಲ, ಚಂದ್ರಣ್ಣ ಹೇಳ್ತಾ ಇರೋದು ನಾವೇ ಯಾಕೆ ಆ ಕೆಲಸ ಮಾಡಬಾರ್ದು ಅಲ್ಲ. ಒಪ್ಪುಗಳು ಮಕ್ಕಣವ. ಈಗ ನಾವು ಇಡೀ ದೇಶನ ಸಮಷ್ಟಿನಾಗ ನೋಡ್ಬೇಕು. ನಾವೆಲ್ಲರೂ ಒಂದೇ, ಎಲ್ಲರೂ ಭಾರತೀಯರು, ಅದು ಮೊದಲನೇದು. ಎರಡನೇದು ನೋಡವ, ಈಗ ಬೇರೆ ಬೇರೆ ಕಡೆಗೆ ನಾವು ಹೋದಾಗ ಏನು ಚಲಾವಣೆ ಆಗ್ಬೇಕು ಅಂದ್ರೆ ಆ ಭಾಷೆನೂ ಕಲಿಬೇಕು. ಆದ್ರೆ ಈಗ ಬಂದಿರೋದೇನು ಅಂದ್ರೆ ನಮ್ಮ ಮಾತೃಭಾಷೆನ ನಾವೆಲ್ಲ ಕಡೆ ಬಳಕೆ ಮಾಡ್ಬೇಕು. ಆಯ್ತಾ? ಏನಾಗ್ಬಿಟ್ಟದೆ ಜಯ, ನೀ ಹೇಳದ್ ತೆಪ್ಪು ಅಂತಲ್ಲ, ಬೇರೆ ಬೇರೆಯವರೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ಆವರಿಸ್ಕೊಂಡ್ಬಿಟ್ಟಾರೆ ಆಯ್ತಾ. ಅವರು ಅಮರ್ಸ್ಕೊಂಡಿರೋದ್ರಿಂದ ನಮ್ಗೇನಾಯ್ತಾ ಇದೆ ಅಂತಂದ್ರೆ ಅವ್ರ ಹತ್ರನೇ ಎಲ್ಲ ಕೊಳ್ಳಬೇಕಾಗದೆ. ಕೆಲವು ವಸ್ತುಗಳವಲ್ಲಪ್ಪ. ಈಗ ನಾವು ಮೈಸೂರು ಪೇಟೆಗೆ ಹೋಯ್ತಿಯಪ್ಪ, ನೀ ಅಶೋಕ ರೋಡು, ಅದು ಹಳ್ಳದ ಕೇರಿ, ಅಲ್ಲೆಲ್ಲ ಹೋದ್ರೆ ಯಾರಿದ್ದರು ಅವ್ರು ನಮ್ಮ ಭಾರತೀಯರೇ ಸರಿ ಕಯ, ನಮ್ಮವರೇ ಒಪ್ಕೊಳ್ಳಮು. ನೀನ್ ಹೇಳ್ದಿಯಲ್ಲ ಏನು, ಅವ್ರ ಭಾಷೆಲೆ ಯಾಕೆ ಮಾತಾಡ್ಬೇಕು, ನಮ್ಮ ಭಾಷೆಲೆ ಮಾತಾಡ್ಬೇಕು ಅಂತ. ಅದರಿಂದ ಬೇರೆಯವ್ರಿಗೆ ನಾವು ಬರಂಗ್ ಬಿಟ್ಬಿಟ್ಟು ನಾವು ಅನಾಥರಾಗ್ಬಿಡ್ತಾ ಇದೀವಿ. ಅದೇ ಆ ಲೇಖನದಲ್ಲಿ ಇದ್ದಿದ್ದು ಕಯ ನಾನು ಹೇಳೋದು ಸಾರ ಆಯ್ತಾ. ಲೇಖನದಲ್ಲಿ ಇದ್ದಿದ್ದು ಅದೇ. ಆದ್ರೂ ಈ ಅದ್ ಹೇಳ್ದಲ್ಲಪ್ಪ, ಅದೇನ ನೀನು ಡೆಮೋಕ್ರಸಿ ಯಾವ್ದು ಕನ್ನಡದಲ್ಲಿ ಹೇಳಿದೆ, ಪ್ರಜಾಪ್ರಭುತ್ವ ಅದೆಲ್ಲ ಇದೆಯಲ್ಲ, ಆ ವ್ಯವಸ್ಥೆಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ. ಆದ್ರೆ ಯಾರು ಎಲ್ಲಿಂದಲೇ ಬಂದ್ರು ಅಥವಾ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೋದು ಕಯ. ಆ ಭಾಷೆನ ನಾವು ಕಲ್ತ್ಕೋಬೇಕು. ನಮ್ ರಾಜ್ಯಕ್ಕೆ ಅವ್ರು ಬಂದ್ರು, ನಮ್ ಭಾಷೆ ಅವ್ರು ಕಲ್ತ್ಕೋಬೇಕು. ಏನಪ್ಪ ಅದಕ್ಕೆ ಮಿಕ್ಕಿ ಮಿಕ್ಕಿ ಅಂತ ನೋಡ್ತಾ ಇದ್ದ ಅಲ್ಲ, ಅವ್ರು ಕಲ್ತ್ಕೊಳಕ್ ನಾವು ಬಿಡ್ಬೇಕ್ ಕಣಣ್ಣ, ನಾವೇ ಮಾತಾಡ್ಬಿಡೋದು. ಈಗ ನೀನ್ ನೋಡಿದ್ಯಾ, ಸಣ್ಣ ಸಣ್ಣ ಮಕ್ಳಿಗೂ ಮನೇಲಿ ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ತಾರೆ. ಅಯ್ಯೋ ಇಂಗ್ಲಿಷ್ ಕತೆ ಇರ್ಲಿ, ಅದನ್ನು ಹೇಳಿದ್ರು ಕಣ. ಈ ಹುಟ್ಟಿದ ತಕ್ಷಣವೇ ನನ್ ಮಗ ಫಾರಿನ್ ನಲ್ಲಿ ಇರ್ಬೇಕು, ನನ್ ಮಗಳು ಫಾರಿನ್ ನಲ್ಲಿ ಇರ್ಬೇಕು ಅಂತಂದ್ಬಿಟ್ಟು ಸುಮ್ನೆ ಮನೇಲಿ ಇಂಗ್ಲಿಷ್ ಅಲ್ಲೇ ಮಾತಾಡೋದು. ಮಕ್ಳಿಗೆ ಕನ್ನಡ ಬರವಣಿಗೆ ಹೇಳ್ಕೊಡಲ್ಲ, ಕನ್ನಡ ಓದೋದ್ ಹೇಳ್ಕೊಡಲ್ಲ. ಅಲ್ಫಾಬೆಟ್ ಗೊತ್ತಿಲ್ಲ ಕವ. ಅದು ಇಂಗ್ಲಿಷ್, ಕನ್ನಡದಲ್ಲಾದ್ರೆ ಇಂಗ್ಲಿಷ್ ಅಕ್ಷರ ಅಂತ ಅನ್ಬೇಕು, ಬರಕಿಲ್ಲ ಅನ್ಬೇಕು. ಕಾಗುಣಿತ ವರ್ಣಮಾಲಕವ ನೆನಪಿಸ್ಕೊಂಡು ಹೇಳ್ತಾವ್ನಿ ನಾನು ಅಲ್ಫಾಬೆಟ್. ಇಲ್ಲಿ ಒಂದು ವಿಚಾರ ಕೇಳು ಚಂದ್ರಣ್ಣ. ಈ ಸ್ಕೂಲ್ನಾಗೆ ಐಕ ಪ್ರಶ್ನೆ ಮಾಡ್ತವೆ. ಈಗ ನಾವು ಕನ್ನಡ ಓದ್ತೀವಿ ಅಂತ ಮಡಿಕಳಿ, ಮುಂದೆ ನಮ್ಗೆ ಕನ್ನಡವೇ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದ ಇಲ್ಲ ಅಂತ ಹಂಗ ಅನ್ಬಾರ್ದು. ಇಲ್ಲ ಅಂತ. ಈಗ ಏನಂದ್ರೆ ಮಾಧ್ಯಮ ಐತಲ್ಲಪ್ಪ, ಮಾತೃಭಾಷೆನಲ್ಲಿ ಕಲ್ತ್ಕೊಂಡ್ರೆ ಬೋಸ್ ಅಂದಾಗ ಅರ್ಥ ಆಯ್ತದಂತೆ. ಈಗ ಗೊತ್ತಿಲ್ದಲೇ ಇರೋ ಯಾವುದೋ ಒಂದು ಭಾಷೆ, ಮನೇಲಿ ಮಾತಾಡೋದು ಒಂದು ಭಾಷೆ, ಈ ಸ್ಕೂಲ್ನಾಗ ಮಾತಾಡೋದು ಒಂದು ಭಾಷೆ ಆಗ್ಬಿಟ್ರೆ ಮಗಿಗೆ ಗೊಂದಲ ಆಯ್ತದೆ. ಹಂಗಾಗಿ ಹಿರಿಕರೆಲ್ಲ ಹೇಳೋದು ಪ್ರಾಥಮಿಕ ಶಾಲೆನಾಗೆ ಮಾತೃಭಾಷೆನ ಕಲಿಬೇಕು. ಹೌದು ಕಪ್ಪ. ಆಮೇಲೆ ಬೇರೆ ಭಾಷೆಗಳನ್ನ ಮಗ ಕಲಿತದೆ. ಮಕ್ಕಳು ಕಲಿಯೋಷ್ಟು ವೇಗವಾಗಿ ಬೇರೆ ಯಾರು ಕಲಿಯುವುದಿಲ್ಲ. ಆಮೇಕಿಂದ ಮಗಿಗೆ ತಿಳಿಸಿ ಹೇಳ್ಬೇಕು. ಈಗ ಜ್ಞಾನಾರ್ಜನೆ ಮುಖ್ಯ, ಭಾಷೆ ಎರಡನೇದು. ಅದು ಚಂದಾಗಿ ಜ್ಞಾನವ ಸಂಪಾದನೆ ಮಾಡ್ಕೊಂಡ್ರೆ, ಈಗ ಕನ್ನಡದಾಗೆ ಓದು IAS ಆಗಿರೋರು, ಪೊಲೀಸ್ ಕಮಿಷನರ್ ಆಗಿರೋರು ಇಲ್ವೇನವ, ಕನ್ನಡದಾಗೆ ಪರೀಕ್ಷೆ ಬರೆದು ಪಾಸ್ ಮಾಡ್ಕೊಂಡವ್ರೆ. ಅಂದ್ರೆ ಭಾಷೆ ಒಂದ್ ಸಾಧನ ಅಷ್ಟೇ, ವ್ಯಕ್ತಿತ್ವನ ಬೆಳೆಸ್ಕೊಳಕ್ಕೆ. ಅದನ್ನ ಚಂದಾಗಿ ಕಲ್ತು ಆಡಕ್ ಶುರು ಮಾಡಿದ್ರೆ ಆ ಭಾಷೆನಾಗೆ ಸೊಗಡೈತಲ್ಲವ. ಕನ್ನಡ ಭಾಷೆಗೆ ಏನ್ ಕಡಿಮೆ ಆಗದೆ ಇಲ್ವಾ? ನಾನು ಹೇಳೋದು ನಿಜ ಕಣ್ ಜಯಣ್ಣ. ಅದನ್ನ ಐಕಂಗೆ ಹೇಳ್ದೆ ನಾನು ಈ ಸ್ಕೂಲ್ಗೆ ಹೋದಾಗ. ಗೆಸ್ಟ್ ಆಗಿ ಕರೆದಿದ್ರಲ್ಲ ಅವಾಗ, ಸುಮ್ನೆ ಹೋಗಿದ್ಯಾ? ಹೋಗ್ಬಿಟ್ಟು ಹೇಳ್ಬಿಟ್ಯಾ? ಹಂಗಲ್ಲ, ಈಗ ಚೀಫ್ ಗೆಸ್ಟ್ ಅಂತಾರ ಅದಕ್ಕ, ಚೀಪ್ ಮುಖ್ಯ ಅತಿಥಿ. ಹಂಗ ಹೋದ್ರೆ ಅವು ಕೈ ಕಟ್ಕೊಂಡ್ ಕುಂತ್ಕತವೆ. ನಾವು ಏನೋ ಒಂದ್ ಮೈಕ್ ಮುಂದೆ ನಿಂತ್ಕೊಂಡ್ 4 ಮಾತು ಹೇಳ್ಬಿಡ್ತೀವಿ. ಅದು ಮನ್ಸು ಹೃದಯ ತಟ್ಟುದಿಲ್ಲ. ಜೊತೆ ಕುಂತ್ಕೊಂಡು ಮಾತಾಡಿದ್ರೆ ಐಕ್ಗಳಿಗೆ ಅರ್ಥ ಆಯ್ತದೆ. ನೀ ಹೇಳೋದೆಲ್ಲ
ಹೇಳಿದೆಲ್ಲ ದಿಟ ಜಯಣ್ಣ. ಈಗ ಏನಾಗ್ಬಿಟ್ಟದೆ ಅಂತಂದ್ರೆ ನಮ್ಮ ಎತ್ತವ್ರಿದಾರಲ್ಲಪ್ಪ ಪೋಷಕರು, ತಂದೆ ತಾಯಿಗಳು, ಅವ್ರಿಗೆ ನಮ್ಮ ಮೈಕ ಒಳ್ಳೆ ಶಾಲೆಯಲ್ಲೇ ಓದ್ಬೇಕು, ಇಂಗ್ಲೀಷ ಕಲ್ತ್ಕೋಬೇಕು, ಮನೇಲೂ ಇಂಗ್ಲೀಷ್ ಮಾತಾಡ್ಬೇಕು, ಸಿಟಿಗೆ ಕರ್ಕೊಂಡು ಹೋದ್ರೆ ಅಲ್ಲೂ ಇಂಗ್ಲೀಷಲ್ಲಿ ಮಾತಾಡ್ಬೇಕು. ಈ ತರದ್ ಒಂದು ಭ್ರಮೆ ಅದೇ ಆಯ್ತಲ್ಲ. ಏನು ಅಂತಂದ್ರೆ ನಮ್ಮ ಮನಸ್ಸಿನ ಭಾವನೆಗಳದಲ್ಲಪ್ಪ ಮಾತೃ ಭಾಷೆಯಲ್ಲಿ ಹೇಳ್ದಂಗೆ ಬೇರೆ ಭಾಷೆಯಲ್ಲಿ ಹೇಳಕ್ ಆಗೋದಿಲ್ಲ. ಅದ್ ಸರಿ ಬಿಡು ಅಲ್ವವ್ವ. ಈಗ ನೀ ಬೇರೆ ಭಾಷೆ ಮಾತಾಡಿದ್ರು ಮನ್ಸಲ್ಲಿ ಕನ್ನಡದಲ್ಲೇ ತಾನೇ ಅರ್ಥ ಅಲ್ವಾ? ಅರ್ಥ ಆಗೋದ್ ಕನ್ನಡದಲ್ಲಿಯೇ, ಬರೀ ಬಾಯಿಂದ ಬರ್ತಾ ಇರ್ತದೆ ಭಾಷೆ. ಮತ್ತೆ ಇನ್ನೊಂದೇನಾಗ್ಬಿಟ್ಟದೆ ಅಂತಂದ್ರೆ ಕನ್ನಡವ ಚೆನ್ನಾಗಿ ಓದ್ಕೋಬೇಕು, ಕನ್ನಡ ಭಾಷೆಯ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಲ್ಲಪ್ಪ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅಣ್ಣ ನೋಡು ನಾನು ಪಂಪನ್ ಓದ್ಕೊಂಡಿನಿ, ಕುಮಾರ ಯಾಸನ್ ಓದ್ಕೊಂಡಿದ್ದೀನಿ, ಸಡಕ್ ಸರಿಯ ಓದ್ಕೊಂಡಿದ್ದೀನಿ, ನನಗೆ ಅದು ಯಾವುದೋ ಒಂದು ಕಂಪ್ನಿ ಪ್ಯೂನ್ ಕೆಲಸನೂ ಕೊಡೋದಿಲ್ವಲ್ಲ, ನಾ ಏನ ಮಾಡಲಿ ಅಂತಿದ್ದ ಅಮ್ಮ. ಅಂದರೆ ಈ ಬೇರೆ ಬೇರೆ ಕಡೆಯಿಂದ ಬರ್ತಾವಲ್ಲಪ್ಪ ಕಂಪ್ನಿಗಳು, ಅದೆಲ್ಲ ವಿದೇಶದಲ್ಲೆಲ್ಲ ವ್ಯವಹರಿಸ್ಬೇಕಂತಲ್ಲ, ಅದಕ್ಕೆ ಇಂಗ್ಲೀಷು ಕಡ್ಡಾಯ ಅಂತ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಈ ಕನ್ನಡದಲ್ಲಿ ಓದ್ದವ್ರಲ್ಲ ಇವರು, ಕನ್ನಡ ಓದ್ಕೊಂಡು ಏನೋ ಡಿಗ್ರಿ ಪಗ್ರಿ ಏನೋ ತಕಾತಾರಲ್ಲಪ್ಪ, ಅವ್ರಗಳಿಗೆ ಕೆಲಸವೇ ಸಿಗ್ತಿಲ್ಲ. ಮೈಸೂರು ಪಟ್ಟಣಗೆ ಯಾರೋ ತುಂಬಾ ಚೆನ್ನಾಗಿ ಓದ್ಕೊಂಡಿರೋರು ಆಂಗ್ಲ ಭಾಷೆ ಅಧ್ಯಾಪಕರಿದ್ರಂತೆ. ಹಿಂಗೆ ಯಾರೋ ನನ್ನಂತ ಹೋಗಿ ಇಂಗ್ಲೀಷ ಹೇಳ್ಕೊಡಿ ಸಾ ಅಂತ ಕೇಳಿದ್ದಕ್ಕೆ ಒಂದು ಪುಸ್ತಕ ಕೊಟ್ಬಿಟ್ಟು ಈ ಬರಿಲ್ಲ ಅಂದ್ರ ಅವನು ಅಮ್ಮ ತನಕನೇ ಬರೀನಿಲ್ವಂತೆ. ಅಮ್ಮ ಅಂತ ಅನ್ಕೊಂಡ್ಬಿಟ್ಟ. ಎತ್ತಾಯಿ ಬಗ್ಗೆ ಚಂದ ತಿಳ್ಕಬಾ, ಆಮ್ಯಾಕಿಂದ ಬಾಡಿಗೆ ತಾಯಿ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ಅಂದ್ರೆ ನೋಡಪ್ಪ, ಯಾರು ಮಾತೃ ಭಾಷೆನಲ್ಲಿ ಚಂದಾಗಿ ತಿಳ್ಕೊಂಡು ಮಾತಾಡ್ತಾರೆ, ಅವ್ರಿಗೆ ಬ್ಯಾರೆ ಭಾಷೆ ಕಲಿಯೋದು ಸುಲಭ ಕಲ್ತ್ಕೋತಾರ ಸಂದಾಗಿ. ಇದು ಈ ಕಡೆ ಅರ್ಧ ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ದಂಗ ಆಯ್ತವಲ್ಲ, ಅವಕ್ಕೆ ಕಷ್ಟ. ಅದೇನಾದ್ರೂ ಆಗ್ಲಿ ಬಿಡು ಜಯಣ್ಣ. ಈಗ ಇನ್ನೊಂದು ವಿಚಾರ, ಕನ್ನಡ ಭಾಷೆ ಬಳಸ್ಬೇಕು. ನಾನು ಹೇಳಬೇಕು ಅಂತಿರೋ ವಿಚಾರ ಏನು ಗೊತ್ತಾ, ಈಗೆಲ್ಲ ಲಸಿಕೆಗಳ ಕಾಲ ಬಂದ್ಬಿಡದೆ. ಅಂದ್ರೆ ಕನ್ನಡದಲ್ಲಿ ಮಾತಾಡೋದು, ಇಂಗ್ಲಿಷಲ್ಲಿ ಮಾತಾಡೋದು, ಉರ್ದುಲ್ ಮಾತಾಡೋದ್ರಲ್ಲಿ ಇಂಜೆಕ್ಷನ್ ಇದ್ದದೆ. ಹಂಗಲ್ಲ, ಇದು ಕನ್ನಡ ಮಾತಾಡುವ ಚುಚ್ಚುಮದ್ದು ತಕ ಎಡಗಡೆ ತೋಳು ಆಯ್ತಾ, ಬಲಗಡೆ ತೊಳಗ ಇದು ಇಂಗ್ಲಿಷ್ ಮಾತಾಡೋದು ತಕ್ಕಂತ ಚುಚ್ಚಿದಾರಯ್ಯ. ಅಂದ್ರ ಅಂತದೊಂದು ಲಸಿಕೆ ಇದ್ದಿದ್ರೆ ಚೆನ್ನಾಗಿರೋದು. ಇರೋ ಎಲ್ಲಾ ತೋಳ್ಗುವೆ ಕನ್ನಡವೇ ಚುಚ್ಚಿಸ್ಬಿಡ್ತಿದ್ದೆ ನಿಂಗೆ. ಅದೇನೋ ಹಾಕ್ಸ್ಕತ್ತಾರಲ್ಲಪ್ಪ, ಅದೇನೋ ಟ್ಯಾಟೋ ಟ್ಯಾಟೋ ಹಾಕ್ಸ್ಕೊಳಂಗ ಚುಚ್ಕೋಬೋದಾಗಿತ್ತು ಅಲ್ವಪ್ಪ. ಅಂದ್ರೆ ಎಲ್ಲ ಕನ್ನಡವೇ ಚುಚ್ಚಿಸ್ಬಿಡ್ತಿದ್ದೆ ನಿಂಗೆ ಕಮಲಕ್ಕಿಗೆ. ಈಗ ನೋಡಪ್ಪ, ನಮ್ಮ ಯಾರೋ ಈ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ನಾನಲ್ಲ ಆ ಭಾಷೆ ಮಾತಾಡ್ಬೇಕು ಅಂದ್ರೆ ಒಂದು ಇಂಜೆಕ್ಷನ್ ಅಷ್ಟೇ. ಯಾವ ದೇಶಕ್ಕೆ ಹೋಯ್ತಿವಿ ಅದು ಚುಚ್ಚಿಸ್ಕೊಂಡು ಹೋಗೋದು. ಸ್ವೀಡನ್ ಹೋಗ್ಬೇಕು, ಸ್ವೀಡಿಶ್ ಭಾಷೆದ ಇಂಜೆಕ್ಷನ್ ಎಷ್ಟು ಚೆನ್ನಾಗಿರುತ್ತಲ್ವಾ ಜಯಣ್ಣ. ಕಲ್ಪನೆ ಚಂದಾಗದೆ. ನಾನು ಹೇಳಕ್ ಹೊಂಟಿರೋದು ಅದಲ್ಲ. ಮಗ ಹುಟ್ಟದಾಗಿಂದ ದೊಡ್ಡದಾಗ ತನಕ ಅನೇಕ ಲಸಿಕೆಗಳನ್ನ ಹಾಕಿಸ್ಕೋಬೇಕು. ಹೆಣ್ಣೈಕಳುಗಳಿಗೆ ಲಸಿಕೆಗಳದಾವೆ ಬೇರೆ ಬೇರೆದು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಹಳ್ಳಿನಾಗೆ ಜಾಗೃತಿ ಮೂಡಿಸಿ ಅಂತ ಡಾಕ್ಟ್ರು ಹೇಳಿದ್ರು. ಹೋಗಿದ್ದ ಕಣ. ಅಂದ್ರೆ ಸುಮ್ನೆ ಇಂಜೆಕ್ಷನ್ ಚುಚ್ಚಿಸ್ಕೋಬೇಕಯ್ಯ? ಸುಮ್ನಲ್ಲ. ಈಗ ಎಂತೆಂತದೋ ಕಾಯಿಲೆ ಬತ್ತಾವ ಈಗ, ಇಲ್ವೇನಪ್ಪ? ಅದೆಂತದವ ಹೆಣ್ಣೈಕಳುಗಳಿಗೆ ಬರ್ತದಂತೆ ಕಣ. ಕ್ಯಾನ್ಸರ್ ಯಾವ್ದೋ ಒಂದು, ಸರ್ವೈಕಲ್ ಕ್ಯಾನ್ಸರ್ ನೋಡವ ಏನ್ ಚಂದ ತಿಳ್ಕೊಂತ ಬುದ್ಧಿವಂತ. ರೇಡಿಯೋನಲ್ಲಿ ಬಂದಿತ್ತು, ಒಂದು ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೆ. ಅದಕ್ಕೆ ಲಸಿಕೆನ ಹೆಣ್ಣೈಕಳುಗಳಿಗೆ ಹಾಕಿಸ್ಬೇಕಂತ. ಅಂದ್ರೆ ನೋಡು, ಅಂತ ದೊಡ್ಡ ಕಾಯಿಲೆ ಕ್ಯಾನ್ಸರ್ ಅಂತದ್ನೇ ತಡೆಯಕ್ಕೆ ಲಸಿಕೆ ಬಂದದೆ ಅಂತಂದ್ರೆ ಬೇರೆ ಬೇರೆ ಕಾಯಿಲೆಗಳು, ಕೊರೋನಾ ಹುಷಾರಾಗಿದೆ ಹಂಗವ ಚುಚ್ಚುಮದ್ದಿಂದ್ಲೇ ಇಲ್ವಾ? ನಾನು ನೀನು ಹೋಗಿ 3 ಕಿತ್ತ ತಕೊಳ್ಳಿಲ್ವೇ? ನಾ ಹಿಂದಕ್ಕೆ ಬಂದ್ಬಿಟ್ಟಿ. ಯಾಕೆ? ಅವನ ಹಂಗೆ ಅಲ್ವೇನಣ್ಣ, ನಾ ತಗೊಳಕಿಲ್ಲ ಅಂತ ಒಂದೇ ಸಮ ಗಲಾಟೆ. ಆಮೇಲೆ ತಕೊಂಡ ನಮ್ಗೆ ಹೇಳಲಿಲ್ಲ, ಭದ್ರಾಗಿ ಹಿಡ್ಕೊಂಡು ಕೊಡ್ಸ್ಕೊಂಡ್ ಬರ್ನಿಲ್ವೇ?
ಯಾಕೆ ಹೇಳು, ಅವನಿಂದ ನಮಗ್ ಬರ್ತದೆ ಅಂತ ಎದ್ರುಕೊಂಡು ನಾವ್ ಎದ್ರಕೊಂಡು ಅಂದ್ರೆ ಉಳ್ಳಾಡ್ಕೊಂಡು ತಕ್ಕೊಂಡಿರೋದ್ ನೆಪ್ಪಿಲ್ಲ. ಅದೇನೋ ಗ್ಯಾನ್ ತಪ್ಪಕೋ ಇಂಜೆಕ್ಷನ್ ಕೊಡ್ತಾರಲ್ಲ, ಅದನ್ನ ಕೊಡ್ಸ್ಬಿಟ್ಟು ಹಾಕ್ಸ್ಬಿಟ್ಟಿದಾರಿ. ಅಲ್ಲಿ ಕರ್ಕೊಂಡ್ ಹೋಗಿರ್ವಾ ಅಣ್ಣ, ಅಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆ, ಅಲ್ಲೆಲ್ಲ ಹಸು ನಿಲ್ಸಕ್ಕಿಲ್ವಾ, ಕಮ್ಮಿ ಮಧ್ಯ ನಿಲ್ಸಿ ಚುಚ್ಚಿದ್ರು. ಏನ್ ಮಾಡೋದು? ಅದ ಒಳ್ಳೇದ್ ಹೇಳ್ತಾಳೆ ಅಂತ ಇಂತದ ಹೇಳೋದು. ನೋಡು ಖುಷಿಯ ಜಯಣ್ಣಂಗೆ ಎದ್ರಕೋಬಿಟ್ಟ. ಹಂಗೆ ಅದ್ರ ಬಗ್ಗೆ ಒಂದ್ ಕಾರ್ಯಕ್ರಮ ಮಾಡಿ ಬರ್ತೀನಿ ಅಂತ ಡಾಕ್ಟರ್ ಹೇಳವ್ರೆ. ಯವು ಕಮಲಕ್ಕ, ಅಯ್ಯೋ ಯಾಕೋ ಸೊಳಿ ಕಣವ, 2 ದಿವಸದಿಂದ ಸೊಳಿ ಜಾಸ್ತಿ ಆಗ್ಬಿಟ್ಟದಪ್ಪ. ಮೈ ಕೈ ಎಲ್ಲ ಕೆರ್ಕಳಂಗ ಆಗದೆ, ಕಯ ಒಡ್ಕೊಂಬಿಟ್ಟದೆ. ಬಾಯಿ ಬಿಡಕ್ಕಾಗುದು, ನಗಣ ಅಂದ್ರೆ ಬಾಯಿ ಬಿಡಕ್ಕಾಗುದಿಲ್ಲ. ಈ ಪಾಟಿ ನಗ್ದಲ್ಲಪ್ಪ ಈಗ. ಅದೇನ ತುಟಿ ಎಲ್ಲ ಹೊಡೆದೋಗ್ಬಿಟ್ಟದೆ ಇಲ್ವಾ? ಅದಕ್ಕ ಯೋ ಏನಾರು ಬಿಸಿ ಬಿಸಿ ತಗೋಬಾರವ. ತುಟಿಗೆ ಹೊಸಿ ಎಣ್ಣೆ ಗಿಣ್ಣೆ ಸೌರ್ಕಯ್ಯ, ಹಸುವಿನ ತುಪ್ಪ ಹಚ್ಕೊಂಡ್ರೆ ಆಯ್ತು ಬಿಡೋಣ. ಕೆನೆ ಹಚ್ಕೊಂಡ್ರು ಆಯ್ತು. ಕೆನೆ ಈಗ ಅದೇನೋ ಮುಳುಗಕ್ಕಿಂತ ಮುಂಚೆ ಹಾಲ ಕರ್ದಿಟ್ಟಲ್ಲವ, ನಾವ್ ಬರಾಗ ಅದ್ರ ಹೊಸಿ ಬಿಸಿ ಬಿಸಿಯ ಕಾಪಿಯ ಮಾಡ್ಕೊಂಡು ತತ್ತೀನಿ ರಣ್ಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.